ಮಹೇಶಪ್ಪ ಸಜ್ಜನ್ ಈ ಬಸವೇಶ್ವರ ವೃತ್ತಕ್ಕೆ ಬಹುದಾನವನ್ನು ಮಾಡಿ ಬಸವೇಶ್ವರ ವೃತ್ತಕ್ಕಾಗಿ ಕೇಳಿದಾಗ ಈ ಸರ್ಕಲದಲ್ಲಿ ನೀವೆಷ್ಟು ಜಾಗ ಅಂತ ಅವರು ಕೇಳಿದಾಗ ನಿಮಗೆ ಎಷ್ಟು ಜಾಗ ಬೇಕು ಅಷ್ಟು ತಗೊಂಡು ಉಳಿದಿದ್ದು ನಮಗ್ ಬಿಡ್ರಿ ಅಂತ ಹೇಳಿರ್ತಕ್ಕಂಥ ಮಹನೀಯರು ಶ್ರೇಷ್ಠಪ್ಪ ಸಜ್ಜನ್ ಅವರ ಸುರ್ಕೋಡ್ ಅವರು ದಯವಿಟ್ಟು ಬಂದು ಶ್ರೀ ಬಸವರಾಜ್ ಜಾಲಿಹಾಳ್ ಗುತ್ತಿಗೆದಾರರು ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗೌರವ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಇದೀಗ ಈ ಸಮಾರಂಭದ 19 ವರ್ಷ ಸರ್ವಿಸ್ ಆಯಿತು. 19 ವರ್ಷ ಸರ್ವಿಸ್ ನಲ್ಲಿ ನಾನು 20ನೇ ವರ್ಷ ಸರ್ವಿಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಒಂದು 13 ವರ್ಷಗಳ ಕಾಲ ಚೀಫ್ ಆಫೀಸರ್ ಮತ್ತು ಬೇರೆ ಬೇರೆ ಕಡೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಯಾಕೆ ನಾನು ಈ ಸಂದರ್ಭವನ್ನು ವಿಶೇಷ ಸಂದರ್ಭ ಅಂತ ನೆನೆಸಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇದು ನವೋತ್ಥಾನ ಹಂತ ಮಾತ್ರ ಆಕ್ಷನ್ ಪ್ಲಾನ್ ಆಗಬೇಕಿತ್ತು. ಆಮೇಲೆ ಸರ್ಕಾರ ಬದಲಾವಣೆ ಆಯಿತು. ಸರ್ಕಾರ ಬದಲಾವಣೆ ಆದಮೇಲೆ ನಮ್ಮ ಆಕ್ಷನ್ ಪ್ಲಾನ್ ನಲ್ಲಿ ಏನಾದರೂ ನೀವು ಬದಲಾವಣೆಗಳನ್ನು ಬಯಸಿದರೆ ನೀವು ನಿಮ್ಮ ಕ್ಷೇತ್ರದ ಶಾಸಕರೊಂದಿಗೆ ಸಮಾಲೋಚಿಸಿ ನೀವು ಸೂಕ್ತ ಕಾಮಗಾರಿಗಳನ್ನು ಹಾಕಬಹುದು ಅಂತ ಸರ್ಕಾರದಿಂದ ಒಂದು ಆದೇಶ ಬರುತ್ತದೆ. ನನ್ನ ಶಾಸಕರು ನಮ್ಮನ್ನೆಲ್ಲ ಕರೆದು ಯಾವ ಕಾಮಗಾರಿಗಳನ್ನು ತಗೊಂಡಿದ್ದೀವಿ, ಯಾವ ಕಾಮಗಾರಿಗಳನ್ನು ಎಲ್ಲಿ ಅನುಷ್ಠಾನ ಮಾಡಿದ್ದೀವಿ, ಏನ್ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡಿ ಮತ್ತು ಗೌರವಿಸಿ ಸಹಾಯಕ
ಮಾಡಪ್ಪ ಅಂತ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮಾಡಿದ ಮೇಲೆ ಅದರಲ್ಲಿ ಒಂದಿಷ್ಟು ಕಾಮಗಾರಿಗಳು ಅವಶ್ಯಕತೆ ಇತ್ತು, ಆದ್ರೆ ಇದಕ್ಕಿಂತ ಅವಶ್ಯಕತೆ ಇರಲಿಲ್ಲ. ಅಂತಹ ಕಾಮಗಾರಿಗಳನ್ನು ಸಾಹೇಬರು ಮಾರ್ಕ್ ಮಾಡಿ ಆ ಕಾಮಗಾರಿಗಳನ್ನು ಏರ್ಪಾಡು ಮಾಡಿ ಫಸ್ಟಿಗೆ ನಗರದ ವಾಸಿಗಳಿಗೆ ನಗರದ ಸೌಂದರ್ಯೀಕರಣಕ್ಕೆ ನಗರಕ್ಕೆ ಏನ್ಬೇಕು ಆ ಕೆಲಸ ಮಾಡೋಣ, ಆಮೇಲೆ ನಗರದ ಹೊರವಲಯದಲ್ಲಿ ಏನ್ ಕೆಲಸ ಅದಾವ ಅದನ್ನು ಮಾಡೋಣ ಅಂತೇಳಿ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಆ ಕಾಮಗಾರಿಗಳನ್ನು ಬದಲಾವಣೆ ಮಾಡಿಕೊಂಡು ಬಹಳಷ್ಟು ಸಾಕಷ್ಟು ಕಾಮಗಾರಿಗಳನ್ನು ತಗೊಂಡ್ರು. ಅದರಲ್ಲಿ ಒಂದು ಕಾಮಗಾರಿ ಇದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇವೆ. ಇವತ್ತು ಅಂಧ ಭಕ್ತರ ಭಾಳ ಮಂದಿ ಅದಾರ ಬಿಡ್ರಿ, ನಿಮ್ಗೆ ಗೊತ್ತೈತಿ. ಯಾವ ಹಂದು ಏನೇನು ಎತ್ಕೊಂಡು ಹೋಗ್ತಾವು, ಏನೇನು ಹೋಯ್ತಾವು, ಏನೇನು ಗೊತ್ತೇ ಇಲ್ಲ. ಅದಕ್ಕೆ ನಾವು ಅಂಧ ಭಕ್ತರ ಆಗುವಂಥದ್ದು ಕೆಲಸ ಆಗ್ಬಾರ್ದು. ದೇಶ ಭಕ್ತರನ್ನು ಇಟ್ಕೊಂಡು ನಾವು ದೇಶದ ಬಗ್ಗೆ ಕಾಳಜಿಯನ್ನು ವಹಿಸಿ ನಮ್ಮ ಪ್ರದೇಶ, ನಮ್ಮ ನಗರ, ನಮ್ಮ ಊರು, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಅನ್ನೋದು ಇವತ್ತು ನಮ್ಮ ಮನದಲ್ಲಿ ಬಂದಾಗ ಈ ದೇಶ ಉಳಿಯೋದಕ್ಕೆ ಸಾಧ್ಯ ಬಂದಿದೆ. ಆದ ಕಾರಣ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಪವಿತ್ರವಾದ ಸಂವಿಧಾನದಲ್ಲಿ ಭಾರತೀಯ ಪ್ರಜೆಗಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ಈ ದೇಶದ ಪ್ರಜೆಗಳಾಗಿ ಇವತ್ತು ಏನು ನಮ್ಮ ಹುತಾತ್ಮರು, ನಮ್ಮ ಪೂರ್ವಜರು, ನಮ್ಮ ದಿಗ್ಗಜರು, ಮಹಾತ್ಮ ಗಾಂಧೀಜಿಯವರ ಆದಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಬೋದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರ್ಬೋದು, ಮೌಲಾನಾ ಆಜಾದ್ ಇರ್ಬೋದು, ಇವತ್ತೇನು ಈ ಸ್ವಾತಂತ್ರ್ಯವನ್ನು ತಂದು ಕೊಡಕ ನಮಗೆ ಎಷ್ಟು ಕಷ್ಟಪಟ್ಟು ಇವತ್ತು ತಂದು ಕೊಟ್ಟಿದ್ದಾರೆ. ಆ ಒಂದು ತಂದು ಕೊಟ್ಟಂತನ್ನ ನಾವು ಉಳಿಸಿಕೊಂಡು ರಕ್ಷಣೆ ಮಾಡುವಂತ ಕೆಲಸ ನಮ್ದು ಆದಾಗ ನಿಜವಾಗಲೂ ಅವರ ಆತ್ಮಕ್ಕೆ ನಾವು ಶಾಂತಿಯನ್ನು ತರುವಂತಾಗುತ್ತೆ. ಆದ ಕಾರಣ ಅವರನ್ನ ಈ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಇವತ್ತು ಅವರನ್ನ ಸ್ಮರಿಸಿ ಇವತ್ತೇನು ಈ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ನಮ್ಮಲ್ಲಿ ಅನುದಾನ ಇತ್ತು. ನಮ್ಮ ಕಮಿಷನರ್ ಹೇಳಿದಾಗ ದುಡ್ಡು ಇತ್ತು, ಅದು ಎಲ್ಲೆಲ್ಲೋ ಬೇಡ ಬೇಕಾಬಿಟ್ಟಿ ಹಾಕಿದ್ದು ದುಡ್ಡನ್ನು. ಅದಕ್ಕೆ ನಾನು ತೆಗೆದು ಬದಲಾವಣೆಯನ್ನು ಮಾಡಿ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಪ್ರಾಮಾಣಿಕ ಮತ್ತು ಸಂಸ್ಥೆಯಿಂದ ಒಬ್ಬ ದೇಶಭಕ್ತನಾಗಿ ಒಬ್ಬ ಇವತ್ತು ಜನಪ್ರತಿನಿಧಿ ಅನ್ನೋದು ಬಿಟ್ಬಿಡ್ರಿ, ನಾನು MLA, ಮಂತ್ರಿ, ಮುಖ್ಯಮಂತ್ರಿ, ಆಮೇಲೆ ಅದು ಮೊದಲೇನು ನಾನು ದೇಶದ ಒಬ್ಬ ಪ್ರಜೆ, ಸಾಮಾನ್ಯ ಪ್ರಜೆ ಅನ್ನೋ ಅರಿವನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಪಡಿಸೋದಕ್ಕೆ ಇವತ್ತು ಮುಂದಾಗಿದ್ದೀನಿ. ಯಾಕಂದ್ರೆ ನಿಮ್ಮ ಆಶೀರ್ವಾದದಿಂದ ಇವತ್ತು ಇಳಕಲ್ ನಗರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿದ್ದೀವಿ. ಆದ್ರೆ ಈಗ ಇಳಕಲ್ ನಗರವನ್ನು ನಾವು ಹೇಳಿದೀವಿ ಈ ಸಾರಿ. ಇವತ್ತು ಒಂದು ಇಳಕಲ್ ನಗರವನ್ನ ಗುಡಿಸಲ ಮುಕ್ತ ನಗರವನ್ನಾಗಿ ಮಾಡೋದು, ಒಂದು ಇಳಕಲ್ ನಗರವನ್ನ ಒಂದು ಮಾದರಿ ನಗರವನ್ನಾಗಿ ಮಾಡಿ ತೋರಿಸೋದೇ ನಮ್ಮ ಮುಂದಿನ ಗುರಿಯಾಗಿದೆ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಇವತ್ತು ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮವನ್ನ ನಮ್ಮ ನಗರಸಭೆ ಕಾರ್ಯಾಲಯ, ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಬಹಳ ಅವರು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಜೊತೆಗೆ ಇದರ ಒಂದು ಸ್ತಂಭವನ್ನು ನಿರ್ಮಾಣ ಮಾಡುವಂತ ನಮ್ಮ ಶಿವಾನಂದ ಭಟ್ ಅವರು ಮತ್ತು ಇದರ ಗುತ್ತಿಗೆದಾರರಾಗಿ ನಮ್ಮ ಬಸವರಾಜ್ ಜಾಲಾ ಅವರು ಇಬ್ಬರು ಕೂಡಿ ಬಹುತೇಕ ನನ್ನ ಹತ್ರ ಒಂದು 100 ಸಾರಿ ಬೇಯಿಸಿಕೊಂಡ್ರು ಅವರು. ನಾನು ಬೇರೆ ಬರುವುದಿಲ್ಲ, ಯಾಕಂದ್ರೆ ಇದ್ದಿದ್ದು ಹೇಳಕ್ಕೆ ನನಗೇನು ಹೆದರಿಕಿಲ್ಲ ಯಾರಿಗೂ. ಇದ್ದಿದ್ದಾಗ ಮೊದಲಕ್ಕೆ ಯಾವನೇ ಯಾರಪ್ಪ ಅಂದ್ರೆ ಗಂಟು ತಿಂದಿಲ್ಲ ನಾವು ಹೇಳಕ್ಕೇನು ಗಂಟು ಹೋಗೈತಿ. ಇದ್ದಿದ್ದಾಗ ಚಂದ ಆಗ್ಬೇಕು, ಚಂದ ಆಗ್ಬೇಕು, ಇದು ಆಗ್ಬೇಕು, ಅದು ಆಗ್ಬೇಕು, ಹಂಗೆ ಆಗ್ಬೇಕಾಗಿತ್ತು, ಹಂಗ ಆಗುತ್ತೆ, ಹೆಂಗ್ ಇರ್ಬೇಕು ಹಂಗ ಇರ್ಬೇಕು, ಅದು ಹೆಂಗ ಆಗ್ಬೇಕು ಹಂಗ ಆಗ್ಬೇಕು, ಅದು ಆದ ಕಾಲ ಬಂದಾಗ ಮಾತ್ರ ಆಗುತ್ತೆ ಅನ್ನೋದನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಮುಂದೆ ಕೂಡ ಆಗ್ತಾವ್, ಮುಂದೆ ಏನೇನು ಆಗ್ಬೇಕಾಗಿದೆ ಹಾಗೆ ಆಗತ್ತೆ ಈ ತಾಲೂಕಕ್ಕೆ. ಅದು ನನ್ನ ಕೆಲಸ, ಅದನ್ನ ನಾನು ಹೇಳೋದಿಲ್ಲ, ಅದನ್ನು ಮಾಡಿ ತೋರಿಸುವಂತ ಕರ್ತವ್ಯವನ್ನು, ಒಂದು ಗುರಿಯನ್ನ ನಾನು ಹೊಂದಿದ್ದೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ನೋಡ್ರಿ, ಇವತ್ತು ಯಾವುದೇ ಧರ್ಮ ಜಾತಿಗೆ ಸೀಮಿತವಾದಂತ ವೇದಿಕೆ ಅಲ್ಲ ಇದು ನಿಜವಾದ ಭಾರತ ದೇಶದ ವೇದಿಕೆ ಅಂದ್ರೆ ತಪ್ಪಾಗಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಅಷ್ಟೇ ಅಲ್ಲ, ಮುಂಭಾಗ ಇರುವಂತವರು ಕೂಡ ಎಲ್ಲ ಧರ್ಮೀಯರು, ಎಲ್ಲ ಜಾತಿ ಜನಾಂಗ, ಇವತ್ತು ನೇಕಾರ ಬಂಧುಗಳು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಬಡವರು ಇರ್ಬೋದು, ಇವತ್ತು ಎಲ್ಲರೂ ಬಂದು ಇಂಥ ಒಂದು ಏನು 79ನೇ ಸ್ವಾತಂತ್ರ್ಯೋತ್ಸವ ಮತ್ತು ನಮ್ಮ ಬಸವೇಶ್ವರ ವೃತ್ತದ ನವೀಕರಣದ ಉದ್ಘಾಟನೆ ಸಮಾರಂಭದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಇವತ್ತು ಯಶಸ್ವಿಗೊಳಿಸಲಿಕ್ಕೆ ನಾನು ನಗರಸಭೆ ಕಾರ್ಯಾಲಯದ ಪರವಾಗಿ, ಜಿಲ್ಲಾ ಆಡಳಿತದ ಪರವಾಗಿ, ತಾಲೂಕು ಆಡಳಿತದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಕೂಡ ತಮ್ಮ ಬರುವವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಯ ಹಿಂದ್.